ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಅಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇವತ್ತು ಮೆಣಸಿನ್ಕಾಯಿ ಬೋಂಡ ಇನ್ಸ್ಟೆಂಟಾಗಿ ಈಸಿಯಾಗಿ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು. ಅದಕ್ಕೆ ಬೇಕಾಗುವ ಪದಾರ್ಥಗಳು: ಮೆಣಸಿನ್ಕಾಯಿ ಬೋಂಡನ ತಗೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನೀರಲ್ಲಿ ನಾನು 2 ಹೋಲ್ಡ್ ಮಾಡಿ ಈ ಥರ ಹೋಲ್ಡ್ ಮಾಡಿ ಇಟ್ಟಿದ್ದೀನಿ. ನೀವು ಬೇಕಾದರೆ 4 ಭಾಗ ಬೇಕಾದರೂ ಮಾಡ್ಕೋಬೋದು. ನಾನು 2 ಭಾಗ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತು ಅದಕ್ಕೆ ಒಂದು ಬೌಲ್ ತೊಗೊಂಡು ಅದಕ್ಕೆ ಜಲ್ಡಿ ಹಿಡ್ದಿರೋ ಕಡಲೆ ಹಿಟ್ಟನ್ನ ಒಂದು ಬೌಲಷ್ಟು ಹಾಕ್ತಾಯಿದ್ದೀನಿ. ಮತ್ತು ಅದಕ್ಕೆ ಚಿಲ್ಲಿ ಪೌಡರ್ 1 ಟೇಬಲ್ ಸ್ಪೂನಷ್ಟು, ಮತ್ತು ಅಜ್ವೈನ ಹಾಕಬೇಕು. ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಮತ್ತು 1 ಟೇಬಲ್ ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ಒಂದು ಸ್ವಲ್ಪ ಸೋಡಾ ಮತ್ತು ಎಣ್ಣೆ, ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಎಣ್ಣೆ ಹಾಕಿದ್ರೆ. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವೆಷ್ಟು ಮಿಕ್ಸ್ ಮಾಡ್ತೀವೋ ಅಷ್ಟು ರುಚಿಯಾಗಿ ಬರುತ್ತೆ ಮೆಣಸಿನ್ಕಾಯಿ ಬೋಂಡ. ಸೊ ಸ್ವಲ್ಪನೇ ನೀರು ಹಾಕ್ಕೊಂಡು ಕ್ರಿಸ್ಪಿಯಾಗಿ ಕಲಸೋಣ. ಉಂಡೆ ಇರಬಾರ್ದು, ನೀಟಾಗಿ ಕಲಿಸ್ಕೋಬೇಕು. ನೋಡಿ ಮಿಕ್ಸ್ ಆಯಿತು, ಈ ಥರ ಇರಬೇಕು. ಆ ಭಾಗ ಮಾಡಿರೋ ಮೆಣಸಿನ್ಕಾಯಿನ ತೊಗೊಂಡು ಅದರೊಳಗಡೆ ಅದ್ದಿ ಇಡೋಣ. ಒಂದು 5 ಮೆಣಸಿನ್ಕಾಯಿ ತೊಗೊತಾ ಇದ್ದೀನಿ ನಾನು. ಇದೆಲ್ಲ ಮುಚ್ಚಿ ನೀಟಾಗಿಟ್ಟರೆ ಚೆನ್ನಾಗಿ ಬರುತ್ತೆ, ಎಲ್ಲ ಕಡೆ ಅಪ್ಲೈ ಆಗುತ್ತೆ ಹಿಟ್ಟು. ಸೊ ಮೆಣಸಿನ್ಕಾಯಿ ಬೋಂಡ ಈ ಥರ ತೊಗೊಂಡಾಗ ಒಂದು ಬೌಲಿಗೆ ಹಿಂಗೆ ಎಳಿಬೇಕು. ಹಿಂಗೆ ಎಳೆದಾಗ ಟೇಸ್ಟಿಯಾಗಿ ಮೆಣಸಿನ್ಕಾಯಿ ಸಮೇತ ಬೇಯುತ್ತೆ. ಆವಾಗ ಚೆನ್ನಾಗಿರುತ್ತೆ, ತಿನ್ನೋಕ್ಕೆ ಕ್ರಿಸ್ಪಿಯಾಗಿರುತ್ತೆ. ಸೊ ಮನೇಲಿ ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಒಂದು ಕಡೆ ಎಣ್ಣೆ ಕೂಡ ಕಾದಿದೆ, ಇವಾಗ ಹಾಕೋಣ ಮೆಣಸಿನ್ಕಾಯಿ ಬೋಂಡನ. ಫಸ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕಬೇಕು, ಆಮೇಲೆ ಫುಲ್ಲು ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋಣ. ಮೆಣಸಿನ್ಕಾಯಿ ಬೇಯುತ್ತಲ್ಲ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಸಾಕಾಗಿದೆ, ತೆಗಿಯೋಣ. ನೋಡಿ ಹೇಗೆ ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಮತ್ತು ಇನ್ನೊಂದು ರೌಂಡ್ ಹಾಕೋಣ, ಹೇಗೆ ಬರುತ್ತೆ ಅಂತ ನೋಡೋಣ. ಮತ್ತು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಹಾಕಬೇಕು, ಮತ್ತು ಹೈ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ಳೋಣ. ಇದು ರೆಡಿ ಆಯಿತು. ಈಗ ತೆಗೆದು ಸರ್ವ್ ಮಾಡೋಣ. ಹೇಗೆ ಬಂದಿದೆ ಅಂತ ನೋಡಿ ನೀವೇ. ನೋಡಿ ಹೇಗಿದೆ. ಟೀ ಜೊತೆಗೆ ತಿಂದರು ಅಂದರೆ ವಾವ್, ಸೂಪರಾಗಿರುತ್ತೆ. ಬೇಕಾದ್ರೆ ಒಂದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಹೇಗೆ ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಇನ್ಸ್ಟೆಂಟಾಗಿ ಮಾಡಿರೋದು ಇದು, ಹೇಗಿದೆ ಅಂತ ನೋಡಿ. ಒಳಗಡೆ ಎಲ್ಲ ಹೇಗೆ ಬೆಂದಿದೆ, ಗರಿಗರಿಯಾಗಿ ಮೆಣಸಿನ್ಕಾಯಿ ಸಮೇತ ಬೆಂದಿದೆ ನೋಡಿ. ಬೇಕಾದ್ರೆ ಚೆನ್ನಾಗಿದೆ ಅಲ್ವಾ? ನೀವು ಮನೇಲಿ ಟ್ರೈ ಮಾಡಿಬಿಟ್ಟು ತಿಳಿಸಿ ಕಾಮೆಂಟ್ ಮೂಲಕ. ಇನ್ನೂ ನನ್ನ ಚಾನಲ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಇಂಥ ಈಸಿ ರೆಸಿಪಿಗೋಸ್ಕರ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.